ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ದುರ್ಗದ ಬೈಲ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಸಂಘ. ಈ ಸಂಘದಲ್ಲಿ ಒಟ್ಟು 25 ಜನ ಸದಸ್ಯರಿದ್ದು, ಇದರಲ್ಲಿ ಬಹುತೇಕರು ಬಡವರು, ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಈ ಆಟೋ ಚಾಲಕರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಮ್ಮದೇ ಆಟೋ ನಿಲ್ದಾಣದಲ್ಲಿ ಸರಿಯಾಗಿ ಆಟೋ ನಿಲ್ಲಿಸುವ ಸ್ಥಿತಿಯಲ್ಲಿ ಇಲ್ಲ. ಏಕೆಂದರೆ ಈ ಆಟೋ ಚಾಲಕರ ಸಂಘದವರಿಗಾಗಿ ಮೀಸಲಿಟ್ಟ ಜಾಗದಲ್ಲಿ ಸಾರ್ವಜನಿಕರು ತಮ್ಮ ಗಾಡಿಗಳನ್ನು ಮಧ್ಯೆ ನಿಲ್ಲಿಸುತ್ತಾರೆ. ಕೇಳಲು ಹೋದರೆ ಇವರಿಗೆ ಆವಾಜ್ ಹಾಕುತ್ತಾರೆ. ಬೀದಿ ಬದಿಯ ವ್ಯಾಪಾರಿಗಳು ಸಹಿತ ಇವರ ಜಾಗದಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡುತ್ತಾರೆ. ಇದಷ್ಟೇ ಅಲ್ಲದೆ ಪಕ್ಕದ 2 ವೀಲರ್ ಪಾರ್ಕಿಂಗ್ ಜಾಗದ ಅನುಭೋಗಗಾರರು ಇವರ ಜಾಗದಲ್ಲಿ ತಮ್ಮ ಗ್ರಾಹಕರ ಬೈಕ್ಗಳನ್ನು ತಂದು ನಿಲ್ಲಿಸುತ್ತಾರೆ. ಈ ಕುರಿತು ನಮ್ಮ ಕರಾಳ ಸತ್ಯ ನ್ಯೂಸ್ ವರದಿಗಾರ ಬಸವರಾಜ್ ತೋಟಗೇರ್ ಅವರ ಜೊತೆ ಆಟೋ ಚಾಲಕ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ರಫಿ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿರುತ್ತಾರೆ. ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಿ ನಮ್ಮ ನಿಲ್ದಾಣದಲ್ಲಿ ನಮ್ಮ ಆಟೋ ಚಾಲಕರಿಗೆ ಆಟೋ ನಿಲ್ಲಿಸಲು ಜಾಗ ಒದಗಿಸಿಕೊಡಬೇಕೆಂದು ಮನವಿ ಮಾಡಿರುತ್ತಾರೆ. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ದುರ್ಗದ ಬೈಲ್ ಅವರ ಒಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕರ ಆಟೋ ಸ್ಟ್ಯಾಂಡ್ ದುರ್ಗದ ಬೈಲ್ ಚಾಲಕರ ಸಂಘದ ಅಧ್ಯಕ್ಷರಾದಂತ ಮೊಹಮ್ಮದ್ ರಫಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅಧ್ಯಕ್ಷರಾದಂತ ಮೊಹಮ್ಮದ್ ರಫಿ ಅವರ ಬಾಯಿದಾನೆ ಒಂದೆರಡು ಮಾತು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಜಾಸ್ತಿ ಆಟೋ ರಿಕ್ಷಾ ನಡೆಸ್ತಾ ಇದ್ದಾರೆ. ಅವರೆಲ್ಲ ಬಡ ಜನ ಇರ್ತಾರೆ ಸರ್. ಅವ್ರು ದಿನಂತ ಬಂದು ದುಡಿದು ಹೋಗೋರು. ಅವ್ರಿಗೊಂದು ಸರ್ಕಾರದಿಂದ ಒಂದು ಆಟೋ ಸ್ಟ್ಯಾಂಡ್ ಆಗಿ ಮಾಡಿಕೊಟ್ಟಿದ್ದೈತೆ. ಆದ್ರೆ ಆ ಆಟೋ ಸ್ಟ್ಯಾಂಡ್ 2 ವೀಲರ್ ಪಾರ್ಕಿಂಗ್ ಆಗೋದ್ರಿಂದ ಜನರಿಗೆ ಬಹಳ ಸಮಸ್ಯೆ ಆಗೈತೈತಿ. ಮತ್ತೆ ಆಟೋ ಸ್ಟ್ಯಾಂಡ್ಗೆ ಇದ್ದವ್ರಿಗೂ ಬಹಳ ಸಮಸ್ಯೆ ಆಗೈತೈತಿ. ಬಾಜುನೇ ಸರ್ಕಾರದಿಂದ ಕಾರ್ಪೊರೇಷನ್ದಿಂದ ಟೆಂಡರ್ ಆಗಿದ್ದು ಪಾರ್ಕಿಂಗ್ ಇದೆ. ಆದರೂ ಅಲ್ಲಿ ಗಾಡಿ ಹಚ್ತಾ ಇಲ್ಲ. ಎಲ್ಲರೂ ಬಂದು ಇಲ್ಲಿ ಆಟೋ ಸ್ಟ್ಯಾಂಡ್ ಹಚ್ಚೋದ್ರಿಂದ ಎಲ್ಲ ಅನಾನುಕೂಲ ಆಗ್ತಾ ಇದೆ. ದಯವಿಟ್ಟು ಇದನ್ನ ಮಾಡಬೇಕು. ಏನ್ ಮಾಡ್ಬೇಕು ಅಂತ ಕೇಳ್ತೀರಾ? ಅದನ್ನ ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿ ಅವ್ರಿಗೆ ಬಾಜು ಪಾರ್ಕಿಂಗ್ ಇದೆ ಸರ್, ಅಲ್ಲೇ ಪಾರ್ಕಿಂಗ್ ಮಾಡುವಂಗೆ ವ್ಯವಸ್ಥೆ ಆಗ್ಬೇಕು ಸರ್. ನಿಮ್ಮ ಆಟೋ ಸ್ಟ್ಯಾಂಡ್ ಇಂದ ಒಂದು ಕ್ಲಿಯರ್ ಆಗಿ ಕೊಡ್ಬೇಕು, ಕ್ಲಿಯರ್ ಆಗಿ ಕೊಡ್ಬೇಕು ಅಂತ ಕೊಡ್ಬೇಕು. ಆಮೇಲೆ ನಾವು ಪ್ರಸಾದ್ ಅಮ್ಮವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ. ನಮ್ಗೆ ಇಲ್ಲಿ ಅವರು MLA ಇದ್ದಾರೆ, ಅದಕ್ಕೋಸ್ಕರ ಶಾಸಕರು ಇದ್ದಾರೆ. ಅದಕ್ಕೆ ನಾವು ಇದು ಲಾಸ್ಟ್ ಟೈಮ್ ನಮ್ಗೆ ರೋಡ್ ಆಯ್ತು, ಆ ಸ್ಟ್ಯಾಂಡ್ ಸೈಡ್ ಕಟ್ಟಿ ಆಯ್ತು, ಅವ್ರು ಮಾಡಿಕೊಟ್ಟಿದ್ದಾರೆ ನಮ್ಗೆ. ಹಂಗಾಗಿ ನಮ್ಗೆ ಇನ್ನೊಂದೇನಿದ್ರೆ ನಮ್ಗೆ ಪೈಪ್ ಕಲೆಕ್ಷನ್ ಅಂತ ಕೊಟ್ಬಿಟ್ರೆ ಯಾವ್ದು ವೆಹಿಕಲ್ ನಿಂದ್ರಲ್ಲ. ಆಮೇಲೆ ಜನರಿಗೂ ನಮ್ಗೆ ತೊಂದರೆ ಕೊಡಕ ಆಗೋದಿಲ್ಲ. ಆತರ ನಮ್ಗೊಂದು ಇದಾಗ್ಬಿಡುತ್ತೆ. ನಮ್ಗೆ ಆಟೋ ನಮ್ಗೆ ಲೈನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಕೂಡ್ಸ್ಕೊತೇವೆ. ಈಗ ಬೈಕ್ ನಿಂದ್ರಗೋಸ್ಕರನೇ ನಾವು ಆಟೋ ರೋಡ್ ಅಲ್ಲಿ ಹಚ್ಚೋದಾಗಿದೆ. ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ಆಮೇಲೆ ಬೀದಿ ಬದಿ ಬರೋಸ್ಗೂ ಅವ್ರಿಗೂ ತೊಂದರೆ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಏನ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಇವ್ರ ಆಟೋ ಸ್ಟ್ಯಾಂಡ್ ದಲ್ಲಿ ಬೇಕಾಬಿಟ್ಟಿಯಾಗಿ ಬೈಕ್ಗಳ ಪಾರ್ಕಿಂಗು ಆಗ್ತಾ ಇದೆ. ಅದೇ ರೀತಿ ಸಾರ್ವಜನಿಕರು ಓಡಾಡ್ಲಿಕ್ಕೆ ತೊಂದರೆನೂ ಆಗ್ತಾ ಇದೆ. ಮತ್ತು ಆಟೋ ಚಾಲಕರಿಗೆ ತಮ್ಮ ಸ್ಟ್ಯಾಂಡ್ ನ ತಾವು ಉಪಯೋಗ ಮಾಡೋಕೆ ಸರಿಯಾಗಿ